ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ವಿಶೇಷವಾಗಿ ಒಂದು ವೆರೈಟಿ ನಾಯಿಗಳನ್ನ ಸಾಕಿರ್ತಕ್ಕಂಥ ಒಬ್ಬ ನಾಯಿ ಪ್ರೇಮಿ ಹತ್ರ ಬಂದಿದ್ದೀನಿ. ಇವರು ವಿಶೇಷವಾಗಿ ತಳಿನ ಸಾಕಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಇದು ಯಾವ ತಳಿ ನಾಯಿಗಳು ಸರ್? ಇದು ಟ್ಯಾಮ್ಲೆಟ್ ಬ್ರೀಡ್. ಇದು ನಿಜವಾಗ್ಲೂ ಬಂದ್ಬಿಟ್ಟು ಈಗ ರಾಟ್ವಿಲ್ಲರ್, ಪಿಟ್ಬುಲ್ಲು ಮತ್ತೆ ಈ ಮುದೋಳ ಕ್ರಾಸಿಂಗ್ ಬುಲ್ಡಾಗ್, ಈಗ ಇದ್ರ ತಾಯಿನ ನೀವು ಆಲ್ರೆಡಿ ನೋಡಿದ್ರಿ. ನೋಡಿ ಎಲ್ಲ ಇದೆ. ಆಮೇಲೆ ವಿಡಿಯೋ ಮಾಡಿ ತಾಯಿನ ನೋಡಿದ್ರಿ. ಇವೆಲ್ಲ ಮೂಲ ಒಳ್ಳೊಳ್ಳೆ ನಾಯಿಗಳು, ಹೈಬ್ರಿಡ್ಗಳು ಏನಿದಾವೆ ಅದಕ್ಕೆ ಮೂಲ ಸೃಷ್ಟಿ ಇಲ್ಲಿಂದ ಬಂದಿರೋದು. ಮೂಲ ಇಲ್ಲಿಂದ ಬೇರೆ ಬೇರೆ ತಳಿಗಳನ್ನ ಸೃಷ್ಟಿ ಮಾಡಿರೋದು. ಬಟ್ ಈ ಬೇರೆ ನಾಯಿಗಳಿಗೆ ತರ ನೋಡಿ, ಇದು ಜರ್ಮನಿಂದ ನಾನು ತರಬೇಕಾದ್ರೆ ಕೋಟಿಗಟ್ಟಲೆ ಖರ್ಚಾಗಿದೆ. ಜರ್ಮನಿಂದ ಫ್ಲೈಟ್ ಅಲ್ಲಿ ತಂದಿದ್ದೀನಿ. ಫ್ಲೈಟ್ ಅಲ್ಲಿ ಬಿಡ್ಲಿಲ್ಲ, ಅಂತೂ ಕಷ್ಟಪಟ್ಟು ಫ್ಲೈಟ್ ಅಲ್ಲಿ ತಗೊಬಂದು ಅದು ಸ್ವಲ್ಪ ಎಕ್ಸ್ಟ್ರಾ ಫೀಸ್ ಮಾಡಿ ತಗೊಬಂದಿದ್ದೀವಿ. ತಂದು ಈಗೊಂದು 2 ವರ್ಷ ಆಯ್ತು. ನಾವು ಭಾರಿ ಪುರಾತನ ಕಾಲದಿಂದ ಇವೇ ನಾಯಿಗಳನ್ನ ಸಾಕೋದೇ ನನ್ನ ಉಪಯೋಗ. ಆದ್ರೆ ಎಲ್ಲೂ ಸೇಲ್ ಮಾಡಲ್ಲ, ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೆ. ಈಗ ಕೆಲವು ವಿಡಿಯೋಗಳನ್ನೆಲ್ಲ ನೋಡಿ ನನಗೂ ನಾಯಿ ಮಾಡಬಾರ್ದು ಅಂತ ಒಂದು ಆಸೆ ಹುಟ್ಟುಬಿಡ್ತು. ಏನ್ ಸರ್ ವರ್ತ್ ಇದು ನಾಯಿ ಮರಿಗಳು? ವರ್ತ್ ಇದು ಕೋಟಿಗಟ್ಲೆ. ಈಗ ನಿಮಗೆ ಇದು ನೋಡಿ, ಬೇರೆ ಈಗ ನಾಯಿಗಳನ್ನ ತಗೊಂಡೋದ್ರೆ ನೀವು ಪಿಟ್ಬುಲ್ಲು, ರಾಟ್ವಿಲ್ಲರ್ ಇಂಥವನ್ನ ತಗೊಂಡೋದ್ರೆ ನಿಮಗೆ ಡೈಲಿ 1,000 ರೂಪಾಯಿ ಚಿಲ್ಲರೆ ಬೇಕೇ ಬೇಕು. ಅದಕ್ಕೆ ದುಡ್ಡು 1,000 ರೂಪಾಯಿ ಮ್ಯಾಕ್ಸಿಮಮ್ 1,000 ರೂಪಾಯಿ ಮೇಲೆ ಬೇಕು ನಿಮಗೆ. ನಮಗೆ ಇದು ಹಂಗೇನಿಲ್ಲ. ನೀವು ಏನು ಒಂದು ಬಿಸ್ಕಿಟ್ ಬರುತ್ತೆ, ಈಗ ಪಾರ್ಲೇಜ್ ಇದೆ ಒಂದು ಬಿಸ್ಕಿಟ್ ಬರುತ್ತೆ, ಏನು ಹಾಕಿದ್ರು ಇದು ತಿನ್ನುತ್ತೆ, ಏನು ತೊಂದರೆ ಇಲ್ಲ. ಮತ್ತೆ ನಿಮಗೆ ಈ ಮನೇಲಿ ಏನಾದ್ರೂ ಉಳಿದಿದ್ನ ಹಾಕಿದ್ರೆ ತಿನ್ನುತ್ತೆ, ಏನು ತೊಂದರೆ. ಇದಕ್ಕೆ 1 ರೂಪಾಯಿ ಖರ್ಚಿಲ್ಲ ಸರ್. ನಾನು ಕೋಟಿಗಟ್ಟಲೆ ದುಡ್ಡು ಹಾಕಿ ನಾಯಿಗಳನ್ನ ತಂದಿದ್ದೀನಿ. ನಾನು ಇಲ್ಲಿ ಏನಂದ್ರೆ ಸಾಮಾಜಿಕ ಒಂದು ನಾಯಿಗಳದ್ದೇ ಅಭಿವೃದ್ಧಿ ಮಾಡ್ಬಿಡೋಣ ಅಂದ್ರೆ ನಾಯಿ ಪ್ರೇಮಿಗಳಿಗೆ ನಾಯಿಗಳನ್ನ ಕೊಟ್ಟು ಬಿಡ್ತೀನಿ. ಸರ್ ಏನ್ ರೇಟ್ ಇದೆ ಒಂದು ನಾಯಿ ಮರಿಗೆ? ಒಂದು ನಾಯಿ ಮರಿಗೆ ತಂದಿರೋ ರೇಟ್ 1,25,00,000. ಒಂದು ಮರಿಗೆ 1,25,00,000 ಬೀಳುತ್ತೆ. ಆದ್ರೆ ಇದ್ರ ತಾಯಿಗೆ ಏನ್ ರೇಟ್ ಬೀಳುತ್ತೆ? ತಾಯಿಗೆ ನಾನ್ ತಾಯಿನ ತರ್ಬೇಕಾದ್ರೆ ನೋಡಿ ಇಷ್ಟೇ ದೊಡ್ಡದು 1,25,00,000 ಅವಾಗ ತಂದಿದ್ದೀನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಇವಾಗ ಈ ಮರಿನ ನಾವು ಅದೇ ರೇಟಿಗೆ ಕೊಡ್ಬೇಕು. ನಾವು ಅದೇ ರೇಟಿಗೆ ಕೊಡ್ಬೇಕು. ಮತ್ತೆ ನಿಮಗೆ ಮನೆಗೆ ಒಂದು ನಾಯಿ ಬೇಕಷ್ಟೇ. ಕ್ರಾಸ್ ಎಲ್ಲ ಹೆಂಗ್ ಮಾಡಿಸ್ತೀರಾ ನೀವು? ಇದು ಆಕ್ಚುಲಿ ಚೆನ್ನಾಗಿದೆ. ಕ್ರಾಸಿಂಗ್ ಏನ್ ತೊಂದ್ರೆ ಇಲ್ಲ. ಕ್ರಾಸಿಂಗ್ ಬಂದಿದೆ ಅಂದ್ರೆ ಬಿಟ್ಬಿಟ್ರೆ ಸಾಕು, ಅದಾಗಿ ಹೋಗಿ ಕ್ರಾಸ್ ಮಾಡ್ಕೊಂಡು ಬರುತ್ತೆ.